ಅರುಣ್ ಅವರೇ, ಬಹಳ ಮುಖ್ಯವಾಗಿ ಈಗ ಇರುವಂತಹ ಬದಲಾವಣೆಯ ಸಂದರ್ಭದಲ್ಲಿ, ಈಗ ಬದಲಾದಂತಹ ಪರಿಸ್ಥಿತಿಯಲ್ಲಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಕ್ಷಣನೇ ಉದ್ಭವ ಆಗುವಂಥದ್ದು ಬಹಳ ಮುಖ್ಯವಾಗಿರೋ ಪ್ರಶ್ನೆ KPCC ಅಧ್ಯಕ್ಷ ಸ್ಥಾನದ ವಿಚಾರ. ಈಗಲೂ ಕೂಡ ಈಗಿನ ಸರ್ಕಾರದ ಈ ಅವಧಿಯಲ್ಲಿ ನಾವು ನೋಡಿದಾಗ ಸಿದ್ದರಾಮಯ್ಯನವರು ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಜೊತೆಗೆ KPCC ಇರೋದ್ರ ಮೂಲಕವಾಗಿ ಅವರ ಬಣಕ್ಕೂ ಕೂಡ ಒಂದು ಬ್ಯಾಲೆನ್ಸ್ ರೀತಿಯಾದದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಬಹುಶಃ ಈ ನಿಟ್ಟಿನಲ್ಲಿ ಮುಂದಿನ KPCC ಅಧ್ಯಕ್ಷರ ಆಯ್ಕೆಯ ವಿಚಾರವೂ ಕೂಡ ಸಿದ್ದರಾಮಯ್ಯನವರ ಬಣ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ ಭಾಳ ಪರ್ಟಿಕ್ಯುಲರ್ ಆಗಿ ಕಾಣ್ತಾ ಇರುವಂಥ ಅಂಶನೇ. ಹಾಗಾಗಿ ಸಿದ್ದರಾಮಯ್ಯನವರ ಬಣದ ವ್ಯಕ್ತಿ, ಅದರಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರಂಥವ್ರನ್ನ KPCC ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ, ಯಾವ ಸ್ವರೂಪದಲ್ಲಿ ಇದು ಆಗಬಹುದು ಅಂತೇಳಿ ಅನ್ಸುತ್ತೆ? ನೋಡಿ, ಈಗ ಸುಮಾರು 1 ವರ್ಷದ ಹಿಂದೆನೆ ಸತೀಶ್ ಜಾರಕಿಹೊಳಿ ಅವರು ನಾನು KPCC ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಅಂತ ಹೇಳ್ತಾ ಬಂದಿದ್ರು. ಈಗ ಅವರಿಗೆ ಆ ಒಂದು ಡಿಮಾಂಡ್ ಏನಿದೆ ಆ ಡಿಮಾಂಡ್ ಒಂದರ ಸನ್ನಿಹಿತ ಆಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಇದು ಅವರ ಇದೊಂದು ಫೌಂಡೇಶನ್ ಫಾರ್ 2028ಕ್ಕೆ ಯಾವಾಗ ಚುನಾವಣೆ ನಡೀತೆ, ಅಕಸ್ಮಾತ್ ಕಾಂಗ್ರೆಸ್ ಪಕ್ಷ ಬಂದ ಸಂದರ್ಭದಲ್ಲಿ ಅವರಿಗೆ ನಾನೇ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನುವಂತಹ ಒಂದು ಡಿಮಾಂಡ್ ಅನ್ನ ಮಾಡೋದಕ್ಕೆ ಇದೊಂದು ಫೌಂಡೇಶನ್. ಸೊ ಅವ್ರು ಮಾಡ್ತಾ ಬಂದಿದ್ದಾರೆ. ಅಂಡ್ ಮತ್ತೆ ಸಿದ್ದರಾಮಯ್ಯ ಅವರ ಮಾತನ್ನು ಕೇಳ್ತಾರೆ ಅಂತ ನನ್ಗನ್ಸುತ್ತೆ. ಸಿದ್ದರಾಮಯ್ಯ ಅವರ ಮಾತನ್ನು ಕೇಳಿದ್ರೆ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾಗುವಂತ ಸಂದರ್ಭ ಜಾಸ್ತಿ ಅಂತ ನನ್ಗನ್ಸುತ್ತೆ. ಆದ್ರೆ ಇಲ್ಲಿ ಶಿವಕುಮಾರ್ ಅವರು ಏನ್ ಹೇಳ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಶಿವಕುಮಾರ್ ಅವರು ಮೇಜರ್ ಕಮ್ಯುನಿಟಿಯಿಂದ ಬಂದಿರೋದ್ರಿಂದ ಒಂದು ದಲಿತರಾಗಿ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷರನ್ನಾಗಿ ಮಾಡುವಂತ ಸಂದರ್ಭ ಜಾಸ್ತಿ ಅಂತ ನನ್ಗನ್ಸುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರ ಸಪೋರ್ಟ್ ಕೂಡ ಅವರಿಗೆ ಇದ್ದೇ ಇರುತ್ತೆ. ಇಲ್ಲಿ ಖರ್ಗೆ ಅವರು ಏನ್ ಹೇಳ್ತಾರೆ ಅದು ಕೂಡ ಬಹುಶಃ ಇಂಪಾರ್ಟೆಂಟ್ ಆಗುತ್ತೆ. ಖರ್ಗೆ ಅವರು ಕೂಡ ಅವರ ಒಂದು ಅಭ್ಯರ್ಥಿ ಆಗ್ಲಿ ಅಂತ ಬಯಸ್ಬೋದು. ಹೌದು. ಆದರೆ ಇಲ್ಲಿ ಇವಾಗ ಈ ಹಂತದಲ್ಲಿ ನೋಡಿದಾಗ ಶಿವಕುಮಾರ್ ಅವರು KPCC ಅಧ್ಯಕ್ಷ ಪ್ಲಸ್ 2 ಖಾತೆಗಳನ್ನು ಹೊಂದಿರುವ ಉಪಮುಖ್ಯಮಂತ್ರಿ. ಈಗ ನೀವು ಆವಾಗಲೇ ಹೇಳಿದ್ರಿ 4 ಜನ ಉಪಮುಖ್ಯಮಂತ್ರಿ ಎಲ್ಲವೂ ಮೋಸ್ಟ್ ಅನ್ಲೈಕ್ಲಿ, ಅಂಥ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಹೇಳುವಂಥದ್ದು. ಒಂದು ವೇಳೆ ಅದೇ ವಾದದಲ್ಲೇ ಮುಂದುವರಿಯೋದಾದರೆ ಈಗಿದ್ದಂತಹ ಸಿಚುವೇಷನಲ್ಲಿ ಹೇಗೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದುಕೊಂಡು 2 ಖಾತೆಗಳನ್ನು ಇಟ್ಟುಕೊಂಡು PCC ಅಧ್ಯಕ್ಷರಾಗಿ ಕಳೆದ 3 ವರ್ಷಗಳಲ್ಲಿ ಮುಂದುವರ್ಕೊಂಡು ಬಂದರು, ಅದೇ ಸ್ವರೂಪದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಉಪಮುಖ್ಯಮಂತ್ರಿ ಪ್ಲಸ್ KPCC ಅಧ್ಯಕ್ಷ, ಅಂದರೆ ಉಪಮುಖ್ಯಮಂತ್ರಿ ವಿದ್ ಲೋಕೋಪಯೋಗಿ ಖಾತೆ ಇರ್ಬೋದು ಅಥವಾ ಬೇರೆ ಯಾವುದೋ ಖಾತೆ ಮೂಲಕ ಉಪಮುಖ್ಯಮಂತ್ರಿ ಪ್ಲಸ್ KPCC ಅಧ್ಯಕ್ಷ, ಆ ಮೂಲಕ ಅಹಿಂದ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಒಂದು ರೀತಿಯಲ್ಲಿ ಅಹಿಂದದ ಉತ್ತರಾಧಿಕಾರಿಯ ರೀತಿಯಲ್ಲಿ ಈಗ ಸದ್ಯಕ್ಕೆ ಈ ವಿಚಾರವನ್ನು ಬಹಳ ಹೇಳ್ಕೊಂಡು ಓಡಾಡ್ತಾ ಇರುವಂಥದ್ದು, ಅಹಿಂದದ ಬಗ್ಗೆ ಮಾತಾಡಿಕೊಂಡು ರಾಜ್ಯ ಪ್ರವಾಸ ಮಾಡ್ತಾ ಇರುವಂತಹ ನಾಯಕ ಅಂತಿದ್ರೆ ಅದು ಸತೀಶ್ ಜಾರಕಿಹೊಳಿ. ಎಲ್ಲ ಸಮುದಾಯಗಳವರನ್ನು ಕೂಡ ಒಪ್ಪಿಸೋದಕ್ಕೆ 3-4 ಜನ ಬೇಡ, ಯಾರೋ ಒಬ್ಬರನ್ನ ಮಾಡ್ತೀವಿ ಅಂತ ಹೇಳುವಂತಹ ಸಂದರ್ಭಗಳಲ್ಲಿ ಇವರ ಆಯ್ಕೆಯ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ? ತುಂಬಾ ಜಾಸ್ತಿ ಇದೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಅಹಿಂದ, ಈಗ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಅಹಿಂದ ನಾಯಕತ್ವ ಏನಿದೆ ಅದನ್ನ ಬೇರೆ ಯಾರಿಗಾದ್ರೂ ದಾರಿ ಕೊಡ್ಲೇಬೇಕಾಗತ್ತೆ. ಮತ್ತೆ ಇನ್ನೊಂದು ಮುಖ್ಯ ಅಂಶ ಇಲ್ಲಿ ಏನಂದ್ರೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಯಾಗಿ ಮತ್ತೆ KPCC ಅಧ್ಯಕ್ಷರಾಗಿ ಆಗಿದ್ದು 2023ರಲ್ಲಿ, ಆಮೇಲೆ ಇಲ್ಲಿವರೆಗೂ ಇದ್ರು. ಆದ್ರೆ ಈಗ ಏನಾಗಿದೆ, ಚುನಾವಣಾ ಪರ್ವ ಶುರು ಆಗತ್ತೆ. ಇನ್ನ 2 ವರ್ಷ ಇದೆ ಚುನಾವಣೆ ಕಾಲ. ಹಾಗಾಗಿ ಜಾರಕಿಹೊಳಿ ಅವರಿಗೆ ಅಕಸ್ಮಾತ್ ಏನಾದ್ರು ಅಧ್ಯಕ್ಷಗಿರಿ ಕೊಟ್ರೆ ಅವರಿಗೆ ಮಂತ್ರಿಯಾಗಿ ಕಂಟಿನ್ಯೂ ಆಗ್ಬೇಡಿ ನೀವು, ಇಲ್ಲಂದ್ರೆ ಅವರಿಗೆ ಹಿ ಕೆನಾಟ್ ಗಿವ್ 100% ಟು ಈ ಪೋಸ್ಟ್ ಅಂತ ನನ್ಗನ್ಸುತ್ತೆ. ಸೊ ಹೈಕಮಾಂಡ್ ಮತ್ತೆ ಶಿವಕುಮಾರ್ ಅವರು ಇನ್ಸಿಸ್ಟ್ ಮಾಡ್ಬೋದು. ಯಾಕಂದ್ರೆ ಅವಾಗ ಒಂದು ಮಂತ್ರಿಗಿರಿ ಒಂದು ಪದವಿ ಕೂಡ ಬೇರೆಯವ್ರಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ನನ್ಗನ್ಸೋದು ಜಾರಕಿಹೊಳಿ ಅವರನ್ನ ಕೇವಲ KPCC ಪ್ರೆಸಿಡೆಂಟ್ ಆಗಿ ಅಪಾಯಿಂಟ್ ಮಾಡ್ತಾರೆ, ಅವರಿಗೆ ಮಂತ್ರಿಗಿರಿ ಸಿಕ್ಕೋದಿಲ್ಲ. ಯಾಕಂದ್ರೆ ಚುನಾವಣೆಗೆ ಪಕ್ಷವನ್ನ ಸಿದ್ಧ ಮಾಡ್ಕೊಳ್ಬೇಕಾಗತ್ತೆ ಈ ಕಾರಣದಿಂದಾಗಿ.